ಪ್ರಜ್ವಲ್ ರಿಟರ್ನ್ಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಹೇಗೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿಯಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆ ಅನ್ನುವಂತಹ ವಿಚಾರ. ಇಂದು ಮಧ್ಯರಾತ್ರಿ ಬೆಂಗಳೂರಿಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಅಂದುಕೊಂಡಂತೆ ಆದ್ರೆ ಬರಬೇಕು. ಮ್ಯೂನಿಕ್ನಿಂದ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒಂದು ತಿಂಗಳಿಂದ ಅವರು ಅಲ್ಲಿ ಎಡತಾಕೋದೇ ಆಗೋಗಿತ್ತು. ಪ್ರಜ್ವಲ್ ಆಗಮನಕ್ಕಾಗಿ ಎಸ್ಐಟಿ ಅಧಿಕಾರಿಗಳ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದ್ದೇ ಬಂತು. ಸೊ ನೋಡ್ಬೇಕು ಏನಾಗುತ್ತೆ ಇವತ್ತು ಅಂತ. ಪ್ರಯಾಣಿಕರ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಪಡಿಲಿಕ್ಕಿದ್ದಾರೆ. ಅಂದ್ರೆ ಕ್ಲಿಯರೆನ್ಸ್ ಪಟ್ಟಿ ಅಥವಾ ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ ಅಂತ ಮ್ಯೂನಿಕ್ನಿಂದ ಇಲ್ಲಿನ ಅಧಿಕಾರಿಗಳಿಗೆ ಅಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಇಂಥವ್ರು ನಮ್ಮ ಫ್ಲೈಟಲ್ಲಿ ಇದ್ದಾರೆ, ಅವರು ಬೋರ್ಡ್ ಆಗಿದ್ದಾರೆ, ಫಿಸಿಕಲಿ ಅಪಿಯರ್ ಆಗಿದ್ದಾರೆ ಅಂತ ಹೇಳಿ. ಸೊ ಆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಎಸ್ಐಟಿ ಅಧಿಕಾರಿಗಳಿಗೆ ಹ್ಯೂಜ್ ಲೀಡ್ ಸಿಕ್ಕಂತೆ ಅದು. ಬಿಕಾಸ್ ಅವರ ವೇಟಿಂಗ್ಗೆ ಒಂದು ಅರ್ಥ ಬರುತ್ತೆ. ಸೊ ಯಾವಾಗ ಸಿಗುತ್ತೆ ಅದು ಕ್ಲಾರಿಟಿ ಅನ್ನೋ ಪ್ರಶ್ನೆ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸಾಮಾನ್ಯವಾಗಿ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ಅಂದಾಗ ಎರಡು ರೀತಿಯಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ. ಅಂದರೆ ಎರಡು ಇನ್ಫಾರ್ಮೇಷನ್ನು ಒಂದು ವಿಮಾನದಿಂದ ಇನ್ನೊಂದು ವಿಮಾನದ ಅಧಿಕಾರಿಗಳಿಗೆ ಹೋಗುತ್ತೆ. ಒಂದು ಕಸ್ಟಮ್ಸ್ ರಿಲೇಟೆಡ್, ಇನ್ನೊಂದು ಇಂಟೆಲಿಜೆನ್ಸ್ಗೆ ರಿಲೇಟೆಡ್. ಅಂದರೆ ಯಾರಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿ ಈ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರಾ, ಲುಕೌಟ್ ನೋಟಿಸ್ ಇರುವಂತಹ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರಾ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಗುಪ್ತಚರ ಇಲಾಖೆಗೆ ಕೊಡೋ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸೊ ಒಂದು ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಎರಡು ಆಯಾಮದಲ್ಲೂ ಅಲ್ಲಿನ ಅಂದರೆ ಮ್ಯೂನಿಕ್ನ ಏರ್ಪೋರ್ಟ್ ಅಧಿಕಾರಿಗಳು ಭಾರತದ, ಅದರಲ್ಲೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಧಿಕಾರಿಗಳಿಗೆ ಈ ಎರಡೂ ಮಾಹಿತಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಅಂದುಕೊಂಡಂತೆ ಫಿಸಿಕಲ್ ಅಪಿಯರೆನ್ಸ್ ಇರುತ್ತಾ ಅಂತ ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಏರ್ಪೋರ್ಟ್ ವಿಭಾಗದಲ್ಲಿ ಪ್ರಜ್ವಲ್ ಎಕ್ಸಿಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಹಂತಗಳಲ್ಲಿ ತಯಾರಿ ಆಗಿದೆ ಮತ್ತು ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ? ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟು ಯಾವಾಗ ಇಲ್ಲಿನ ಅಧಿಕಾರಿಗಳ ಕೈಗೆ ಸೇರುತ್ತೆ ಅಂತ? ಮಮತಾ, ಈಗ ಅಧಿಕಾರಿಗಳ ಕೈಗೆ ಒಂದು 3:40 3:50ಕ್ಕೆ ಸಿಗುತ್ತೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮ್ಯೂನಿಕಲ್ಲಿ ಫ್ಲೈಟ್ ಟೇಕ್ ಆಫ್ ಆದ ನಂತರ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರ ಡೀಟೇಲ್ಸನ್ನು ಅಲ್ಲಿನ ಅಧಿಕಾರಿಗಳು ಇಲ್ಲಿನ ಕೆಂಪೇಗೌಡ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಕಳಿಸ್ತಾರೆ. ಇಷ್ಟು ಜನ ಆ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತ. ಆ ಪ್ರಯಾಣಿಕರ ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಮತ್ತೊಂದು ವಿಚಾರ ಅಂತಂದರೆ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಬರೋದೇ ಆದರೆ ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅಂತೇಳಿ 4 ಮಾರ್ಗಗಳನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಒಂದು ಟರ್ಮಿನಲ್ 2ರ ಒಂದು ಆಗಮನ ಮಾರ್ಗ, ಜೊತೆಗೆ ಟರ್ಮಿನಲ್ 1ರ ಆಗಮನ ಮಾರ್ಗ, ಅದಲ್ಲದೆ ಟರ್ಮಿನಲ್ 2ನಲ್ಲೇ VIP ಮಾರ್ಗ ಹೊಂದಿದೆ. ಆ ಮಾರ್ಗದ ಮೂಲಕ ಕೊಂಡೊಯ್ಯೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆಲ್ಫಾ ಗೇಟ್ ಅಂತ ಹೊಂದಿದೆ. ಟರ್ಮಿನಲ್ 2ನಲ್ಲೇ ಆಲ್ಫಾ ಗೇಟ್ ಅಂತ ಬಳಿ ಇದೆ, ಅದರಲ್ಲ ಮುಖಾಂತರ ಕೂಡ ಕೊಂಡೊಯ್ಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದಲ್ಲದೆ ಇದೇ ಒಂದು ಟರ್ಮಿನಲ್ 2ನ ಒಳಭಾಗದಲ್ಲೂ ಕೂಡ ಟರ್ಮಿನಲ್ 1ಗೆ ಹೋಗ್ಲಿಕ್ಕೆ ಒಂದು ಮಾರ್ಗ ಇದೆ. ಆ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುವಂಥ ಪ್ಲಾನ್ ಕೂಡ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಮಾರ್ಗಗಳ ಪ್ಲಾನ್ ಮಾಡೋದಕ್ಕೆ ಪ್ರಮುಖವಾಗಿ ಅಂದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಬಾರ್ದು, ಕಣ್ಣು ತಪ್ಪಿಸಿ ಹೋಗ್ಬೇಕು ಅನ್ನುವಂಥದ್ದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ 4 ಮಾರ್ಗಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ 4 ಮಾರ್ಗಗಳಲ್ಲಿ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಹೋಗ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅವ್ರು ಬರ್ತಾರಾ ಇಲ್ವೋ ಅನ್ನುವಂಥದ್ದು ಇನ್ನೂ ಫೈನಲ್ ಆಗಬೇಕಾಗಿದೆ. ಇನ್ನೇನು 3:40 3:45ಕ್ಕೆ ಗೊತ್ತಾಗುವ ಸಾಧ್ಯತೆ ಇದೆ. ಬಂದ ನಂತರ ಈಗ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಇಮಿಗ್ರೇಷನ್ ಅಧಿಕಾರಿಗಳನ್ನು ಅವರು ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಬಂದ್ರ, ಚೆಕ್ ಇನ್ ಆದ್ರ ಎನ್ನುವಂಥ ಕುತೂಹಲದಿಂದ ಅವರು ಕೂಡ ಈಗ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 1 ಗಂಟೆಗಳ ಒಳಗಡೆ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಂದ ಬರ್ತಾ ಇದ್ದಾರೆ ಏನು ಅಂತೇಳಿ ಮಾಹಿತಿ ಲಭ್ಯ ಆಗುತ್ತೆ. ಮಮತಾ, ಲೋಕೇಶ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ JDSನ ಕಾರ್ಯಕರ್ತರು ಕೆಲವೊಂದಷ್ಟು ಜನ, ಅಂದ್ರೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಒಂದಷ್ಟು ಅಂಧಾಭಿಮಾನಿಗಳಿರ್ತಾರೆ. ಪ್ರಜ್ವಲ್ರನ್ನ ಈ ಸಂದರ್ಭದಲ್ಲೂ ನೋಡೋದಕ್ಕಂತ ಬಯಸ್ತಾರೆ. ಸೊ ಅವ್ರನ್ನೆಲ್ಲ ತಡೆಯೋ ಪ್ರಯತ್ನಕ್ಕೆ ಬೇಕಾಗಿರೋ ಸಿದ್ಧತೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಆಗಿದೆಯಾ ಆಲ್ರೆಡಿ, ಅಥವಾ ಇನ್ನಷ್ಟೇ ಮಾಡ್ಕೊಳ್ಬೇಕಾಗಿದೆಯಾ? ಲೋಕೇಶ್, ನಾನು ಕೇಳ್ತಾ ಇದ್ದೆ, JDS ಕಾರ್ಯಕರ್ತರು ಒಂದು ವೇಳೆ ಏರ್ಪೋರ್ಟ್ಗೆ ಬರೋ ಸಾಧ್ಯತೆ ಇರೋದ್ರಿಂದ ಸೊ ಅಲ್ಲಿ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ ಆಲ್ರೆಡಿ, ಅಥವಾ ಮಾಡ್ಕೊಳ್ಬೇಕಾಗಿದೆಯಾ? ಮಮತಾ, ಆ ರೀತಿಯಾದಂತಹ ಪ್ಲಾನ್ ಇಲ್ಲ. ಯಾರು ಕೂಡ JDSನ ಕಾರ್ಯಕರ್ತರಾಗಲಿ ಅವರ ಕಾರ್ಯಕರ್ತರಾಗಲಿ ಬೇರೆ ಯಾರು ಕೂಡ ಏರ್ಪೋರ್ಟ್ನಲ್ಲಿ ಇದುವರೆಗೂ ಕಾಣ್ತಾ ಇಲ್ಲ. ಸಂಜೆ ಆದಮೇಲೆ ಏನಾದರೂ ಯಾರಾದರೂ ಅವರ ಕಾರ್ಯಕರ್ತರು, ಅವರ ಆಪ್ತರು ಯಾರಾದರೂ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂಥವ್ರು ಯಾರಾದರೂ ಬಂದರೆ ಸಂಜೆ 6 ಗಂಟೆ 7 ಗಂಟೆ ನಂತರ ಇಲ್ಲಿ ಒಂದು ಭದ್ರತೆ ಮತ್ತು ಯಾರನ್ನು ಒಳಗಡೆ ಬಿಡಬಾರ್ದು ಅನ್ನುವಂಥ ರೀತಿಯ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ತಾರೆ ಅನ್ನೋ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬಂದರೂ ಕೂಡ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ತಡೆಯುವುದಕ್ಕೆ ಮುಂದಾಗಲ್ಲ. ಹಾಗಾಗಿ ಆ ರೀತಿಯಾದಂಥ ಲಕ್ಷಣಗಳು ಏನು ಕಂಡು ಬರ್ತಾ ಇಲ್ಲ. ಯಾರೊಬ್ಬರು ಕೂಡ JDSನ ಕಾರ್ಯಕರ್ತರಲ್ಲಿ ಅವರ ಆಪ್ತರಾಗಲಿ ಇದುವರೆಗೂ ಬಂದಿಲ್ಲ. ಸಂಜೆ 6 ಗಂಟೆ ನಂತರ ಏನಾದರೂ ಬರ್ತಾರಾ ಕಾದು ನೋಡಬೇಕಾಗಿದೆ. ಆದರೆ ಎಸ್ಐಟಿ ಅಧಿಕಾರಿಗಳು ಅವರ ವಕೀಲರನ್ನ, ಮಾಧ್ಯಮಗಳನ್ನ ಮತ್ತು ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ
ಕಣ್ತಪ್ಪಿಸಿ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇರುವಂಥದ್ದು ಸತ್ಯ ಮಮತಾ. ಆಲ್ ರೈಟ್, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಏರ್ಪೋರ್ಟ್ನಲ್ಲಿ 4 ಹಂತಗಳಲ್ಲಿ ಪ್ರಜ್ವಲ್ ಸ್ಮೂತ್ ಎಕ್ಸಿಟ್ ಅನ್ನ ಬಯಸ್ತಾ ಇದ್ದಾರೆ SIT ಅಧಿಕಾರಿಗಳು. ಅದಕ್ಕೆ ಬೇಕಾಗಿರುವಂತಹ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಮೀಡಿಯಾ ಡೈವರ್ಷನ್, ಇನ್ನೊಂದು ಕಡೆಗೆ ಅವರ ಆಪ್ತರು ಯಾರಾದರೂ ಬಂದರೆ ಅವರ ಕಣ್ತಪ್ಪಿಸಿ ಡೈರೆಕ್ಟ್ ಆಗಿ CID ಕಚೇರಿಗೆ ಕರ್ಕೊಂಡು ಹೋಗಬೇಕು ಅಂತ SIT ಅಧಿಕಾರಿಗಳ ಪ್ಲಾನು. ಬಟ್ ಇದೆಲ್ಲವೂ ಆಗೋದು ಪ್ರಜ್ವಲ್ ಒಂದೊಮ್ಮೆ ಭಾರತಕ್ಕೆ ಇಳಿದ ನಂತರ. ಸೊ ಅವರು ಭಾರತಕ್ಕೆ ಬರ್ತಾರಾ ಇಲ್ವಾ ಅನ್ನೋ ವಿಚಾರದಲ್ಲಿರುವಂತಹ ಪ್ರಶ್ನೆಗೆ, $1 ಮಿಲಿಯನ್ ಪ್ರಶ್ನೆಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮಗೆ ಉತ್ತರ ಸಿಕ್ಬಿಡುತ್ತೆ. ಫಿಸಿಕಲ್ ಅಪಿಯರೆನ್ಸ್ ಆಗುತ್ತಾ ಅಥವಾ ಕೇವಲ ವಿಡಿಯೋ ನೋಡ್ಕೊಂಡು ನಾವು ತೃಪ್ತಿ ಪಡ್ಕೊಳ್ಬೇಕಾ ಅಂತ. ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ ನಿಮಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು ಅಂತ? ಇಲ್ಲ, ಅವ್ರು ಮಾಡೋಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲಿಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗೆ ಮಾಡೋಕ್ಕಾಗುತ್ತೆ? ಹಂಗೆ ಮಾಡೋಕ್ಕಾಗೋದಿಲ್ಲ ಅದು. ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು. ಅದು ಪೊಲೀಸ್ನವರು ಕೆಲಸ ಅದು ಮಾಡ್ತಾರೆ. ಅವರು ಅದು SITನವರು ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರೆದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ಅವ್ರು ರದ್ದು ಮಾಡ್ಬೋದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರೇ ಹೇಳಿದ್ದಾರೆ. ನಾವು ಈಗ ಪತ್ರ ಬಂದಿದೆ, ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂಥೇಳಿ ಅವರೇ ಹೇಳಿದ್ದಾರೆ. ನಿಧಾನ ಆಗಿದೆ, ಆದರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಅಂತೇಳಿ. ನನ್ನ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನು ಮಾಡಬೇಕು, SIT ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ. ಆದರೆ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತಾಯಿದ್ದೀವಿ. ಎಲ್ಲ ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ. ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ. ಅವರೇ ಹೇಳಿದ್ದಾರೆ ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನು ನೋಡಿದೆ. ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ. ಯಾಕೆಂದರೆ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು. ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರಿಯುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸು ಮಾಡ್ತೀವಿ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್. ಅವರು ನಾವು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದ್ದು ಯಾಕೆ ಅಂದರೆ, ಇವತ್ತು ಹಾಸನದಲ್ಲಿ ಪ್ರೊಟೆಸ್ಟ್ ಆಗಬೇಕಾದ್ರೆ ಅನೇಕರು ಕೇಳ್ತಾ ಇದ್ದಂತಹ ಪ್ರಶ್ನೆ ಇಷ್ಟೇ, ಇಲ್ಲಿ ತನಕ ಆತನನ್ನು ವಿದೇಶದಲ್ಲಿ ಚೆನ್ನಾಗಿ ತಿಂದು ತಿರುಗೋಕೆ ಬಿಟ್ಟಿದ್ದು ಯಾಕೆ, ಎಳ್ಕೊಂಡು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಾರ್ವಜನಿಕರಿಂದ ಪದೇ ಪದೇ ಈ ಪ್ರಶ್ನೆ ಕೇಳಲಾಗ್ತಾ ಇತ್ತು. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟಂತಹ ರೀತಿ ಇದು.